ಕ್ಯಾಮ್ರಾ ಎಲ್ಲ ಫುಲ್ಲು ಹೊಡೆದೋಗೈತಿ. ಸೇರಿರ್ಗೋ ಅಂತ ಅಲ್ಲಿ ಮಾರಿ ಹೊಸ ವಿಡಿಯೋಗೆ ಸ್ವಾಗತ. ನಿಮ್ಗೆ ಏನಪ್ಪ ಅಂದ್ರೆ ನಾ ಇವತ್ತು ನಂದು ಅರಮನೆನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅಂದ್ರೆ ನಾ ಯಾವ ಥರ ಬದುಕಿನಿ, ಒಬ್ಬ ಬ್ಯಾಚುಲರ್ ಯಾವ ಥರ ಇರ್ತಾನೆ ಅನ್ನೋದು. ಆ್ಯಕ್ಚುಲಿ ನೀವು ಅದಕ್ಕಿಂತ ಮುಂಚೆ ಒಂದು ಏನೋ ತೋರಿಸಿ ಗೈಸ್ ನೋಡ್ಬೋದು ನೀವು. ಕ್ಯಾಮ್ರಾ ಎಲ್ಲ ಫುಲ್ಲು ಹೊಡೆದೋಗೈತಿ. ಅದರಾಗ ನಂದು ಇದು ಫೋನು ಅಷ್ಟು ಸಪೋರ್ಟ್ ಮಾಡಲ್ಲ ನಂದು ಇದಕ್ಕೆ ಎಡಿಟಿಗಾಗಲಿ ವಿಡಿಯೋ ಎಲ್ಲ ಲೆಂತ್ ಇರೋದಕ್ಕೆ. ಅದಕ್ಕೆ ವಿಡಿಯೋ ಎಲ್ಲ ಅಣ್ಣನ ಫೋನ್ದಾಗ ಮಾಡೋದು ನಾನು. ಈಗ ಏನಪ್ಪ ಏನೈತೆ ಫೋನು ಅದ್ರಾಗ ಅಪ್ಲೋಡ್ ಮಾಡಂತೇಳಿ ಅದು ಒಂದು ಸ್ವಲ್ಪ ಸಪೋರ್ಟ್ ಮಾಡಲ್ಲ ನನಗೆ. ಆದರೂ ನಾನು ವಿಡಿಯೋ ಮಾಡೋದು ಬಿಡ್ತೀನಿ ಅಂತ ಏನಿಲ್ಲ, ವಿಡಿಯೋ ಮಾಡೇ ಮಾಡ್ತೀನಿ. ಏನಪ್ಪ ಯಾರು ಫೋನ್ ಸಿಗುತ್ತೆ ಅವ್ರ ಫೋನ್ಗೆ ಈಗ ಬರ್ರಿ ನನ್ನ ರೂಮ್ ಯಾವ ಥರ ನಂದು ಅರಮನೆ ತೋರಿಸ್ತೀನಿ. ಬರ್ರಿ ಒಂದು ನಿಮಿಷ ಇರಿ. ಅಲೆಮಾರಿ ಅರಮನೆಗೆ ಸ್ವಾಗತ ನಿಮ್ಗೆ. ನೋಡ್ರಿ ಇವನ ನಮ್ಮ ಅಣ್ಣ, ನಿಮ್ಮ ಫೋನ್ಯಾಗ ಎಲ್ಲ ಆಲ್ಮೋಸ್ಟ್ ವಿಡಿಯೋ ಮಾಡೋದು ನೋಡ್ರಿ. ಇಲ್ಲೊಬ್ಬ ಕೂತಾನ, ನೀವು ಮನೆ ಬಂದ ನಮ್ಮ ರೂಮ್ಗೆ ನೋಡ್ರಿ. ಇದು ಈ ಥರ ಇದು ನಮ್ಮ ರೂಮು, ಇಷ್ಟು ದೊಡ್ಡದೈತಿ ನೋಡ್ರಿ. ಇದು ನಮ್ಮ ಅಡುಗೆ ಮನೆ ಈ ಥರ ಐತೆ. ಇಷ್ಟರಾಗ ಇದು ನಮ್ಮ ಬೆಡ್ರೂಮ್. ಇಷ್ಟರಾಗ 3 ಜನನೂ ಮಲ್ಕೋತೀವಿ, ಒಬ್ಬರ ಮೇಲೆ ಒಬ್ಬರು. ಇದು ನಮ್ಮ ಬಾತ್ರೂಮ್ ನೋಡಿದೆ ಇರೋರು ನೋಡ್ರಿ. ಇದು ನಮ್ಮ ಬಾತ್ರೂಮು. ಇಷ್ಟು ನಮ್ದು ಅರಮನೆ ಐತಿ. ಈಗ 10 ತಿಂಗಳು ಆಯ್ತು ನಾ ಇಲ್ಲಿ ಬಂದು. ಇಷ್ಟರಾಗ ಜೀವನ ನಡ್ಸಾತೀವಿ. ಇವ ಇನ್ನೂ ಮದ್ಮೇಲೆ ಬದ್ದಾನ ನೋಡ್ರಿ. ಅಡುಗೆ ಮನೆ ಇಷ್ಟ ಐತಿ. ಇಲ್ಲೇ ಅಡುಗೆ ಮಾಡ್ಕೋತೀವಿ, ಊಟ ಮಾಡ್ತೀವಿ. ಇಷ್ಟ ಇದಕ್ಕಿಂತ ಹೆಚ್ಚಿಂದ ಏನಿಲ್ಲ. ಇದು 10 ತಿಂಗಳನ್ನ ಇಷ್ಟರಾಗ ಜೀವನ ಮಾಡೀವಿ. ಏನಪ್ಪ ಅಂದ್ರೆ ಇಲ್ಲಿ ಮೇನ್ ನಾ ಇಲ್ಲಿ ಈ ರೂಮ್ದಾಗ ಇರೋ ಕಾರಣ ಏನಪ್ಪ ಅಂದ್ರೆ ಇದು ಇಲ್ಲೈತೆ ನೋಡ್ರಿ, ನೀರಿಂದು. ಆ ನೀರು ಸಂಬಂಧ ಅರ್ಧ 2,000 ರೂಪಾಯಿ ಕೊಟ್ಟು ಇರೋದು ನಾವು ಇಲ್ಲೇ. ಇಷ್ಟ ಈಗ ಇವರು ಹೊಟ್ಟೆ ಭಾಳ ಹಸ್ತವ. ಟೈಮಲ್ಲೇ ಒಂದು 2 ಗಂಟೆ ಮೇಲೆ ಆಗೈತಿ. ಹೋದ್ರಿ ಇಲ್ಲಿ ನೋಡಿಲ್ಲ, ಸಾರು ಚೊಕ್ಕ ರೆಡಿ ಮಾಡ್ರ ಅನ್ನನ ರೆಡಿ ಐತಿ. ಮನೆ ಒಂದು ಸ್ವಲ್ಪ ರೊಟ್ಟಿ ಅದಾವೆ, ರೊಟ್ಟಿ ತೊಗೊಂಡು ಹೊರತೆ ಜಬರ್ದಸ್ತ್ ಸರ್ಸೋದತ್ತ. ಬರ್ರಿ ಊಟ ಮಾಡಾಕಂತೀವಿ. ನಾವ ಅಡಿಗೆ ಮಾಡ್ಕೊಂಡು ನಾವ ತಿನ್ಬೇಕಿಲ್ಲ. ನಮ್ಗೆ ಅನ್ನದ ಬೆಲೆ ಅಂದ್ರೆ ಏನು ಗೊತ್ತಿದ್ದಿಲ್ಲ. ಊರಾಗ ನಮ್ಮ ಅವ್ವ ಹೆಂಗೆ ಅಡಿಗೆ ಮಾಡಿದ್ರೆ ನಾವು ಏನೋ ಸುಲೋ ಆಗಿಲ್ಲ ಅದಾಗಿಲ್ಲ ಅಂತ ಬೈತಿದ್ವಿ. ಈಗ ಹೆಂಗಾದ್ರೆ ನಾವು ಮಾಡ್ಕೊಂಡು ನಾವಾಗ ತಿನ್ಬೇಕು. ಅನ್ನದ ಬೆಲೆ ಏನಂದ್ರೆ ಗೊತ್ತಾಗೈತಿ ನಮಗೆ ಬಂದಿಂದಾಗ. ಏನು ವೇಸ್ಟ್ ಮಾಡಬಾರ್ದು, ಏನು ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ತಿನ್ಬೇಕು ಅನ್ನೋದು ಇಷ್ಟ ನೋಡ್ರಿ. ನಮ್ಮ ಅಭಿಷೇಕ ಇಂಥ ಪಂಚಲೈನ್ ಕೊಟ್ಟಾನ, ಭಾರಿ ಮಸ್ತ್ ಮೋಟಿವೇಶನ್. ನಾನು ಒಂದು ಅದರ ಪಂಚಲೈನ್ ಹೇಳ್ತೀನಿ. ಏನಪ್ಪ ಅಂದ್ರೆ ಅನ್ನದ ಬೆಲೆ ಅವನ ಬೆಲೆ ಊರು ಬಿಟ್ಟು ಬಂದಿನ ಗೊತ್ತಾಗತ್ತಂತ. ಯಾಕಪ್ಪ ಅಂದ್ರೆ ಈ ನನ್ನ ಮಗ ಊರಾಗಿದ್ದಾಗ ವಾರಕ್ಕೆ 4-5 ಜೊತೆ ಅರ್ಬಿ ಚೇಂಜ್ ಮಾಡ್ತಿದ್ದೆ. ಇಲ್ಲಿ ಬಂದಾನ ಇದು ಒಂದು ವಾರದ ಮ್ಯಾಗ ಐತೆ. ಆ್ಯಕ್ಚುಲಿ ಇದೇ ಅರ್ಬಿ ಮ್ಯಾಗ ನನ್ನ ಮಗ. ಏನು ಗೊತ್ತಾ, ಇಲ್ಲಿ ಬಂದಿಂದ ಅಂತೂ ಸಿಕ್ಕಾಪಟ್ಟೆ ಕಲ್ತೀವಿ ನಾವು. ಏನು ಅಂದ್ರೆ ಅನ್ನದ ಬೆಲೆ ಒಂಚೂರು ಗೊತ್ತಿರಲಿಲ್ಲ. ಮನ್ಯಾಗ ನಮ್ಮವ್ವ ದಿನ ರೊಟ್ಟಿ ಮಾಡಿಕೊಟ್ರೆ ತಿಂತಿರಲಿಲ್ಲ. ಬಂಬರೆ ಹೊಡಿತಿದ್ದೆ, ನಂಗೆ ಇದು ಬೇಡ, ನಂಗೆ ಇದು ಮಾಡಿಕೊಡು, ನಾಷ್ಟ ಮಾಡಿಕೊಡು, ಏನಾರ ನಿಮಗೆ ಸೆಟ್ ಆಗಲ್ಲ ಅಂಥೇಳಿ ಜಗಳ ಮಾಡ್ತಿದ್ವಿ. ಇಲ್ಲಿ ಬಂದೇವಿ ಅವನ ರೊಟ್ಟಿ ಬಂಗಾರ ಆಗ್ಯಾವ. ನಮಗೆ ರೊಟ್ಟಿ ಬಂಗಾರ ಅಂದ್ರೆ ಬಂಗಾರ ಆಗ್ಯಾವ. ಏನು ಮಾಡೋದು, ಊರು ಬಿಟ್ಟು ಬರಲೇಬೇಕಾಗತ್ತೆ. ತಾಯಿ ನೋಡ್ರಿ ಕಬ್ಬನ ಕಡೆ ಬಂದಿವಿ. ಏನಪ್ಪ ಖಾಲಿ ಕೂತು ಬೇಜಾರಾಗಿತ್ತು ಹೋದಾಗ. ಅದಕ್ಕೆ ಏನಪ್ಪ ಸ್ಟ್ರಿಂಗ್ ಪಾನಿ ಅಂತಿದೆ ಅಂತೇಳಿ ಕಬ್ಬನ ಕೂಡ ಬಂದಿದ್ವಿ. ಬರಲಿ ಇವರು ಸ್ವಲ್ಪ ವೆರೈಟಿನ ಮಾಡ್ತಾರೆ ನೋಡ್ರಿ. ಏನಣ್ಣ ಇದು? ಶುಂಠಿ, ನಿಂಬೆಹಣ್ಣು, ಪುದೀನ ನೋಡ್ರಿ. ಶುಂಠಿ, ಲಿಂಬೆಹಣ್ಣು, ಪುದೀನ ಈ ಥರ ಎಲ್ಲ ಹಾಕಿ ಮಾಡ್ಕೊಡತ್ತಾರ ನಮ್ಗೆ ನೋಡ್ರಿ. ಸ್ಟಿಂಗ್, ಕೋಕೋ ಕೋಲಾ, 7up ಕುಡಿಯೋ ಬದಲಿ ಇಂಥ ಕಬ್ಬಿನ ಅಲ್ಲ ಫ್ರೆಶ್ ಶುಂಠಿ ಅಲ್ಲ ಇಂಥವೆಲ್ಲ ಹಾಕಿ ಕೊಟ್ಟಿರ್ತಾರೆ. ಪುದೀನ ಗಿದನೆಲ್ಲ ಲಿಂಬೆಹಣ್ಣು ಭಾರಿ ಮಸ್ತ್ ಇರುತ್ತೆ ಅಣ್ಣ. ಪ್ರೈಸ್ ಏನಣ್ಣ ಇದ್ರದ್ದು? 30 ರೂಪಾಯಿ ದೊಡ್ಡ ಲೋಕು, ಚಿಕ್ಕ ಗ್ಲಾಸ್ 20 ಅಂತೆ. ಇದು ಈ ಥರ ಅದು 30 ರೂಪಾಯಿ ಅಂತೆ. ಇನ್ನೂ ವಾರ್ತಪ್ಪ ಇಷ್ಟೆಲ್ಲ ಕುಡಿಯೋಕ್ಕೆ. ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ಈ ಥರ ಎಲ್ಲ ಕುಡಿತಾ ಇರ್ಬೇಕಪ್ಪ. ಹೆಂಗೈತಿ? ಅಲ್ಟಿಮೇಟ್ ಐತಿ ಬ್ರೋ, ಮಸ್ತಾ ಅಣ್ಣ. ನೀ ಏನಂತಿ? ವಂಡರ್ಫುಲ್ಲಾ ತಾತ, ನೀವೇನು ಹೇಳ್ತೀರಾ? ಸೂಪರ್ ಆಯ್ತಾ? ನಿಮ್ಗೆ ಇಷ್ಟ ಆಯ್ತಾ? ಅಯ್ಯೋ, ನಾನು ಡೈಲಿ ಒಂದು ಗ್ಲಾಸ್ ಕುಡಿತೀನಿ ಬಂದು. ದಿನಾಲು ಕುಡಿತೀರಾ? ಓ ಸೂಪರಪ್ಪ. ಗೈಸ್ ನೋಡಿ, ನೆಲ್ಲಿಗುಡ್ಡೆ ಕೆರೆ ಕಡೆ ಬೋಟ್ ರೈಡಿಂಗ್ ಮಾಡ್ತಿದ್ರು.
ಇಲ್ಲಿ ಒಳ್ಳೆ ಸನ್ಸೆಟ್ ಅಂತಲೂ ಹೇಳ್ಬೋದು. ಚೆನ್ನಾಗಿತ್ತಪ್ಪ. ಇನ್ನೇನು ವ್ಯೂ ಸಖತ್ತಾಗಿತ್ತು. ಇಲ್ಲಿ ನೆಲ್ಲಿಗುಡ್ಡೆ ಕೆರೆಯಲ್ಲಿ ಒಂದು ಅದ್ಭುತ ಆಗಿದೆ ನೋಡಿ.